ರಾಜ್ಯದಲ್ಲಿ ಬರ ನಿರ್ವಹಣೆ ಸಂಪೂರ್ಣ ವಿಫಲ ಆಗಿರುವಂತದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೋರಾಗ್ತಾ ಇದೆ ಪ್ರೊಟೆಸ್ಟ್ ಪಾಲಿಟಿಕ್ಸ್. ರಾಜ್ಯದಲ್ಲಿ ಬರ ನಿರ್ವಹಣೆ ಸಂಪೂರ್ಣ ಬರ ನಿರ್ವಹಣೆಯ ವಿಚಾರದಲ್ಲಿ ಫೇಲ್ಯೂರ್ ಆಗಿರುವಂತದ್ದು. ರೈತರ ಒಡಲು ಖಾಲಿ ಆಗ್ತಾ ಇದೆ. ಆದರೆ ನಾಯಕರು ದೆಹಲಿಯತ್ತ ಪಯಣವನ್ನು ಬೆಳೆಸ್ತಾ ಇದ್ದಾರಂತ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೆಂಡ ಕಾರಿದ್ದಾರೆ. ಕೃಷಿ ಚಟುವಟಿಕೆ ಸಂಪೂರ್ಣ ನಿಂತು ಹೋಗಿದೆ. ಹಸು ದನಗಳಿಗೆ ಮೇವಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಅನ್ನದಾತನ ಬದುಕು ಬೀದಿಗೆ ಬಿದ್ದಿದೆ. ಸೊ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇತ್ತ ಗಮನವನ್ನು ಹರಿಸ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಅಶೋಕ್ ವ್ಯಕ್ತಪಡಿಸಿದ್ದಾರೆ. ಕೃಷಿ ಚಟುವಟಿಕೆ ಸಂಪೂರ್ಣ ನಿಂತು ಹೋಗಿದೆ. ನಾನು ಬರವೀಕ್ಷಣೆ ಮಾಡಿ 15 ದಿನಗಳಾಗಿದೆ. ಜಿಲ್ಲಾ ಉಸ್ತುವಾರಿಗಳು ಬರವೀಕ್ಷಣೆಯನ್ನೇ ಮಾಡಿಲ್ಲ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇವತ್ತು ರೈತರ ಕೈಗೆ ಕೆಲಸ ಇಲ್ಲ, ಜಾನುವಾರುಗಳಿಗೆ ಕುಡಿಯೋಕೆ ನೀರಿಲ್ಲ, ಆದರೆ ಸರ್ಕಾರ ಏನ್ ಮಾಡ್ತಿದೆ ಅಂತ ಗುಡುಗಿದ್ದಾರೆ ಆರ್ ಅಶೋಕ್. ರಾಜ್ಯದಲ್ಲಿ ಬರದ ತಾಂಡವ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು, ಮಾಜಿ ಮಂತ್ರಿಗಳು, MLAಗಳು ಎಲ್ಲರೂ ಕೂಡ ಡೆಲ್ಲಿಗೆ ಜಾಲಿ ಜಾಲಿ ಅಂತೇಳಿ ಡೆಲ್ಲಿ ಕಡೆ ಮುಖ ಮಾಡಿರೋವಂಥದ್ದು. ಇದು ಕರ್ನಾಟಕದಲ್ಲಿ ಬರ ಅಲ್ಲ, ಇದು ಜನರ ಹಣೆ ಬರಹ ಅಂತ ಅನಿಸ್ತದೆ. ಕಾಂಗ್ರೆಸ್ ಬಂದಾಗೆಲ್ಲನೂ ಕೂಡ ಬರ ಬರಲಿ, ಫ್ಲಡ್ ಬರಲಿ, ಯಾವತ್ತೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡೇ ಇಲ್ಲ. ಅದನ್ನು BJPಯಿಂದ ನೋಡಿ ಕಲಿಬೇಕು ಇವ್ರಿಗೆ ಬುದ್ಧಿ ಇದ್ದರೆ. ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಫ್ಲಡ್ ಬರಲಿ, ಬರ ಬರಲಿ, ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೀರಿ. ಮತ್ತು ಪರಿಹಾರನೂ ಕೂಡ ಡಬಲ್, ಏನು NDRF ರೂಲ್ಸ್ ಇದೆ ಅದಕ್ಕಿಂತ ಡಬಲ್ ಕೊಟ್ಟಿರೋ ಅಂಥ ಉದಾಹರಣೆಗಳು ಹಲವಾರು ಇದೆ. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಳೆ ಬೆಳಿಬೇಡಿ ಅಂತಾರೆ. ರೈತರು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡಬೇಕೀಗ? ನೀವೇನೋ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀರಾ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀರಾ, ದೋಸೆ ತಿನ್ನೋಕ್ಕೆ ಹೋಟ್ಲಿಗೆ ಹೋಗ್ತೀರಾ. ರೈತರು ಬೆಳೆ ಬೆಳಿಬೇಡ ಅಂದರೆ ಅವ್ರು ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು ಅದಾದರೂ ಹೇಳಬೇಕು. ಎಲ್ಲನೂ ಆಗಲಿ ನೀವು ರಜಾ ತಗೊತಿರಲ್ಲ, ಹಂಗೆ ರೈತರಿಗೂ ಒಂದು ಸಾರ್ವತ್ರಿಕ ರಜಾ ಕೊಟ್ಬಿಡಿ. ಸಾರ್ವತ್ರಿಕ ರಜಾ, ರೈತರಿಗೆ ಸಾರ್ವತ್ರಿಕ ರಜಾ, ಈ ಮಕ್ಕಳಿಗೆ ಘೋಷಣೆ ಮಾಡ್ತಾರಲ್ಲ ಹಂಗೆ ಘೋಷಣೆ ಮಾಡಿಬಿಡಿ ನೀವು ಕೂಡ.